ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಭ್ರಷ್ಟಾಚಾರ ರಹಿತ ಪಾರದರ್ಶಕತೆಯಿಂದ ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ. ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಶ್ರೀ ಜಡೆ ಶಂಕರಲಿಂಗ ನೂತನ ದೇವಸ್ಥಾನ ಲೋಕಾರ್ಪಣೆ ನಿಮಿತ್ತ ಕುಂಭ ಕಳಸ ಮೆರವಣಿಗೆ. ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಯುವಜನರ ಚಿತ್ತ ಗಾಂಧಿಯತ್ತ ವಿದ್ಯಾರ್ಥಿ ವಿಚಾರ ಸಂಕಿರಣ. ಪೊಲೀಸರ ವಿಶೇಷ ಕಾರ್ಯಾಚರಣೆ, ಮನೆ ಕಳ್ಳತನ ಆರೋಪಿ ಬಂಧನ, ಬಂಗಾರ ಬೆಳ್ಳಿ ವಶ. ವಾರ್ತೆಗಳ ವಿವರ. ಇಂದು ತಹಸೀಲ್ ಕಾರ್ಯಾಲಯದಲ್ಲಿ ಬಸನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಉಪ ಆಯುಕ್ತರು ಲಿಂಗ್ಸ್ಕೂರ್ ಹಾಗೂ ತಹಸೀಲ್ದಾರ್ ಸಿಂಧನೂರು ಒಳಗೊಂಡಂತೆ ತಾಲೂಕಿನ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕರೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿಯವರು, ಗ್ರಾಮ ಆಡಳಿತ ಅಧಿಕಾರಿಗಳು ಆಯಾ ಹಳ್ಳಿಗಳಲ್ಲಿಯೇ ಇರಬೇಕು. ಆದರೆ ಬಹುತೇಕರು ಸಿಂಧನೂರಿನಲ್ಲಿ ಕಚೇರಿ ಮಾಡಿ ಜನರನ್ನು ಕರೆಸಿಕೊಳ್ಳುತ್ತಿದ್ದಾರೆ. ಜನರ ಯಾವ ಕೆಲಸಗಳು ಕೂಡ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಬೆಳೆ ಸರ್ವೆಯಲ್ಲಿ ರೈತರಿಂದ 4-5 ಸಾವಿರ ರೂಪಾಯಿ ಹಣ ಪಡೆದು ನಕಲಿಯಾಗಿ ಬೆಳೆ ನಮೂದು ಮಾಡಲಾಗಿದೆ. ಭತ್ತ ಇರುವುದನ್ನು ಜೋಳವೆಂದು ತೋರಿಸಿದ್ದು ಈ ರೀತಿ ಮಾಡಲು ಕಾರಣವೇನು? ಹಣ ಕೊಟ್ಟರೆ ಏನು ಬೇಕಾದರೂ ಮಾಡುವಿರಾ? ನನ್ನ ಬಳಿ ಸರ್ವೆ ನಂಬರ್ ಸಹಿತ ದಾಖಲೆಗಳಿವೆ. ಪಹಣಿ ತಿದ್ದುಪಡಿ ಅರ್ಜಿಗಳು ಎಷ್ಟಿವೆ? ಬಾಕಿ ಉಳಿದಿರುವುದೆಷ್ಟು? ಪೋಡಿ ಮುಕ್ತ ಗ್ರಾಮಗಳು ಎಷ್ಟು? ಜನಸ್ಪಂದನ ಸಭೆಗಳು ಎಲ್ಲೆಲ್ಲಿ ನಡೆದಿವೆ? ಸಲ್ಲಿಕೆಯಾದ ಅರ್ಜಿಗಳು ಎಷ್ಟು ಸಮಸ್ಯೆ ಇತ್ಯರ್ಥ ಮಾಡಿದ್ದೀರಿ? ಮಾಶಾಸನಕ್ಕೆ ಸಂಬಂಧಿಸಿದಂತೆ ಅಭಿಯಾನ ಮಾಡಿ ಜನರಿಗೆ ಸೌಲಭ್ಯ ನೀಡುವ ಕೆಲಸ ಆಗಬೇಕು. ಸರ್ಕಾರಿ ಭೂಮಿ ಎಷ್ಟಿದೆ? ಎಷ್ಟು ನಿಮ್ಮ ಕಬ್ಜದಲ್ಲಿ ಇದೆ? ಒತ್ತುವರಿಯಾಗಿರುವುದೆಷ್ಟು? ಸರ್ಕಾರಿ ಭೂಮಿ ರಕ್ಷಣೆಗೆ ಏನು ಕ್ರಮ ಕೈಗೊಂಡಿದ್ದೀರಿ? ಸರ್ಕಾರಿ ಜಮೀನುಗಳ ವಿವರ, ರೈತರ ಆತ್ಮಹತ್ಯೆ ಪ್ರಕರಣಗಳು ಮತ್ತು ಪರಿಹಾರ, ದೇವಸ್ಥಾನಗಳ ಮಾಹಿತಿ, ಜೀರ್ಣೋದ್ಧಾರ ಅನುದಾನ, ಬೆಳೆ ಹಾನಿ ಮಾಹಿತಿ, ಕೆರೆಗಳಿಗೆ ನೀರು ತುಂಬಿಸುವ ಸಮಸ್ಯೆಗಳು, ವಿಧವಾ ವೇತನ ಬಂದ ಅರ್ಜಿಗಳು, ವಿಲೇವಾರಿ, ಇತರೆ ಸಾಮಾಜಿಕ ಭದ್ರತೆ ಅರ್ಜಿಗಳು, ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು, ಬೆಳೆಗಳ ಸಮೀಕ್ಷೆ FID, ಜಾನುವಾರುಗಳ ಮಾಹಿತಿ, ರೈತರ ಬಣವೆಗಳು, ಮೇವು ಲಭ್ಯತೆ, ಸುಟ್ಟ ಬಣವೆಗಳಿಗೆ ಪರಿಹಾರ ಎಷ್ಟು, ಸ್ಮಶಾನವಿಲ್ಲದ ಗ್ರಾಮಗಳ ಮಾಹಿತಿ, ಕಂದಾಯ ವಸೂಲಿ, ಖಾತೆ ಉತ್ತರ, ಡೆಮಿಷಿಯಲ್ ರೆಸಿಡೆನ್ಷಿಯಲ್ ವಂಶವೃಕ್ಷ ಪ್ರಮಾಣ ಪತ್ರಗಳು, ಕೋವಿಡ್ನಿಂದ ಮೃತರ ವಿವರ ಹಾಗೂ ಪರಿಹಾರ, ಸರ್ವೆ ನಂಬರ್ನ ಪೋಡಿಗಳ ವಿವರ, ಫಾರಂ ನಂಬರ್ 10 ಮುಟೇಷನ್ಗಳು, ಹದ್ದುಬಸ್ತುಗಳು, ಭೂ ನ್ಯಾಯಮಂಡಳಿಯಲ್ಲಿನ ಅರ್ಜಿಗಳು, ವಿಲೇವಾರಿಗಳು, ನ್ಯಾಯಬೆಲೆ ಅಂಗಡಿಗಳು, ಪಡಿತರ BPL APL ಕಾರ್ಡುಗಳ ಸಮಸ್ಯೆಗಳು, ತಹಸೀಲ್ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ, ಜಮೀನು ಹಕ್ಕು ಬದಲಾವಣೆಗಳು, ಕುಟುಂಬದ ಕ್ರಯಪತ್ರ, ಕುಟುಂಬದ ದಾನಪತ್ರ, ಮೃತರ ನಂತರ ಆಸ್ತಿ ವರ್ಗಾವಣೆ, ಭೂ ಪರಿವರ್ತನೆಗಳ ವಿವರ, ಸರಳ ವಿವಾಹಗಳು, ಮರಳು ಕೇಂದ್ರಗಳ ವಿವರಗಳು, ಮೃತರ ಅಂತಿಮ ಶವ ಸಂಸ್ಕಾರಗಳ ವಿವರ ಮೊತ್ತ, ಸರ್ವೆ ಇಲಾಖೆಗಳ ಅರ್ಜಿಗಳ ಸಂಖ್ಯೆ, ವಿಲೇವಾರಿ ಸಮಸ್ಯೆಗಳು. ಈ ಮೇಲಿನ ಎಲ್ಲ ಅಂಶಗಳ ಕುರಿತು ಸರಿಯಾದ ಮಾಹಿತಿ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದರು ಮತ್ತು ಭ್ರಷ್ಟಾಚಾರ ರಹಿತ ಹಾಗೂ ಪಾರದರ್ಶಕತೆಯಿಂದ ಕೆಲಸ ಮಾಡಲು ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ AC ಬಸವಣ್ಣಪ್ಪ, ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ ಸೇರಿದಂತೆ ಈ ಎಲ್ಲ ಅಧಿಕಾರಿಗಳು ಇದ್ದರು. ನಗರದ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಪ್ರಥಮ ವರ್ಷದ BA, BCom, BSc ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜ್ ಪ್ರಾಂಶುಪಾಲರಾದ ಡಾಕ್ಟರ್ ಲಕ್ಷ್ಮೀದೇವಿ ವಹಿಸಿದ್ದರು. ಉದ್ಘಾಟನೆಯನ್ನು ಪ್ರೊಫೆಸರ್ ನೂರ್ ಬಾಷಾ ಮಾಡಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ದೇವರಾಂಪ್ರಿಯ ಅಶೋಕ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಶಿವಜ್ಞಾನಪ್ಪ, ವಿಷ ಇರುವ ಚಿನ್ನದ ಪಾತ್ರೆಗಿಂತ ಹಾಲು ಇರುವ ಮಣ್ಣಿನ ಮಡಿಕೆ ಉತ್ತಮ ಎಂದು ತಿಳಿಸಿದ ಅವರು, ವಿದ್ಯಾರ್ಥಿಗಳು ಸಿಕ್ಕಿದ ಅವಕಾಶಗಳನ್ನು ಬಳಸಿಕೊಂಡು ಮುಂದೆ ಬಂದು ಉತ್ತಮ ಜೀವನ ನಡೆಸುವಂತಾಗಲಿ ಎಂದು ಶುಭ ಹಾರೈಸಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಲಕ್ಷ್ಮೀದೇವಿ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್, ಅಂತರ್ಜಾಲ, ಟಿವಿಗಳಿಂದ ದೂರ ಇದ್ದು ಒಳ್ಳೆಯ ಆಸಕ್ತಿ, ಆಲೋಚನೆ ಹಾಗೂ ಶ್ರದ್ಧಾಭಕ್ತಿಗಳನ್ನು ಮೈಗೂಡಿಸಿಕೊಂಡು ಈ ನಾಡಿನ ಸತ್ಪ್ರಜೆಗಳಾಗಿ ಬಾಳಿ ಭವ್ಯ ಭಾರತದ ಆಸ್ತಿಗಳಾಗುವಂತೆ ಕರೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ NSS ಅಧಿಕಾರಿ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥ ಮಹಂತಪ್ಪ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರೇಣುಕಾರೆಡ್ಡಿ, ತ್ರಿಕುಮಾರ್, ಡಾಕ್ಟರ್ ಮದಗಪ್ಪ, ಶಂಕರ್ ವಾಲಿಕರ್, ಬಸವರಾಜ್ ಬಳಿಗೇರ್, ಪಂಪಣ್ಣ ಸಜ್ಜನ್, ಭೀಮಣ್ಣ, ಚಿದಾನಂದಪ್ಪ, ಪರಪ್ಪ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರದಲ್ಲಿ ಬಣಗಾರ ಸಿಂಪಿ ನಾಗಲೀಕರ್ ಸಮಾಜದಿಂದ ಶ್ರೀ ಜಡೆ ಶಂಕರಲಿಂಗ ನೂತನ ನಂದಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ದೇವಸ್ಥಾನ
ಇದೊಂದು ಚಲೋ ನಿರ್ಮಾಣ ಆಗಿದೆ. ದೇವಸ್ಥಾನ ನಿರ್ಮಾಣ ಆಗಿತ್ತು. ಇವತ್ತು ನೂತನವಾಗಿ ಜಯಶಂಕರಲಿಂಗ, ನಂದಿ ಮತ್ತು ಗಣೇಶ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇ ದಿನದ ಇದು ಮೊದಲನೇ ಕಾರ್ಯಕ್ರಮ ಮುಕ್ತಾಯವಾಗಿದೆ. ನಾಳೆ ದಿವಸ ಬೆಳಗಿನ ಜಾವ 3 ಗಂಟೆಯಿಂದ 5:30 7:45 ಒಳಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ. ಸಾರ್ವಜನಿಕರೆಲ್ಲ ಬಂದು ದರ್ಶನ ಮಾಡಿಕೊಳ್ಳುವುದಕ್ಕೆ ವಿನಂತಿ ಮಾಡ್ತೀವಿ. ನಗರದ ಕೋಟೆ ಈರಣ್ಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪೂರ್ಣ ಕುಂಭ ಕಳಸ ವೇದ ವೀರಗಾಸೆ ಭಾಜ ಭಜಂತ್ರಿ ಮೂಲಕ ಶ್ರೀ ಜಡೇಶಂಕರಲಿಂಗ ಗಣಪತಿ ಹಾಗೂ ನಂದಿ ಸಮೇತ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಬಪ್ಪು ರಸ್ತೆಯಲ್ಲಿರುವ ದೇವಸ್ಥಾನಕ್ಕೆ ಸಾಗಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನ ಲೋಕಾರ್ಪಣೆ ಮಾಡಲಾಯಿತು. ಈ ವೇಳೆ ಸಮಾಜದ ಅಧ್ಯಕ್ಷರಾದ ಅಮರೇಶಪ್ಪ, ಪದಾಧಿಕಾರಿಗಳಾದ ಶರಣಪ್ಪ ಹಾರಾಪುರ್, ಚೆನ್ನಯ್ಯ ಕಲ್ಮಠ್, ಬಸವರಾಜ್, ರಾಜೇಶ್, ಪ್ರಶಾಂತ್, ಸಂಗಪ್ಪ ಗಿಡದ್, ಶಿವರಾಜ್ ನಾಗಲಿಕರ್, ಎಸ್ ನಾಗರಾಜ್ ಜಾಲಿಯಾಳ್, ವೀರೇಶ್ ಗಬ್ಬೂರ್, ರಮೇಶ್ ಟೇಲರ್, ರವಿ ಕಂದಕೂರ್ ಸೇರಿದಂತೆ ಸಮಾಜದ ಬಂಧು ಬಳಗದವರು ಇದ್ದರು. ಸಮಾಜದ ಸೇವೆಯಲ್ಲಿ 52 ವರ್ಷ ಕಳೆದಿದ್ದಾರೆ. ಜೀವನದುದ್ದಕ್ಕೂ ದೇಶ ವಿದೇಶಗಳಲ್ಲಿ ಸಂಚರಿಸಿ ಯುವಕರಿಗೆ ಪ್ರೋತ್ಸಾಹಿಸುವ ಕೆಲಸ ಮಾಡಿದ್ದಾರೆ. ಅವರ ಮಾತಿನಿಂದ ಪ್ರೇರಣೆಗೊಂಡವರು ತುಂಬ ಜನ ಇದ್ದಾರೆ. ಅದರಲ್ಲಿ ನಾನು ಮತ್ತು RC ಪಾಟೀಲ್ ಎಂದು ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ ಎಸ್ ಶಿವರಾಜ್ ಹೇಳಿದ್ದಾರೆ. ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಯುವಜನ ರಚಿತ ಗಾಂಧಿಯತ್ತ ಎಂಬ ವಿದ್ಯಾರ್ಥಿ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಎಚ್.ಎಸ್. ಸುರೇಶ್ ರವರು ಕರ್ನಾಟಕವಲ್ಲದೆ ಕೇರಳ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಇಡೀ ದೇಶದ ರಾಜ್ಯಗಳ ತುಂಬೆಲ್ಲ ಸುತ್ತಾಡಿ NSS ಪರಿಚಯಿಸಿದ್ದಾರೆ. USA ಡಯಾನಾ ಯೂನಿವರ್ಸಿಟಿಯಲ್ಲಿ PhDಯೂ ಪಡೆದಿದ್ದಾರೆಂದರು. ನಂತರ ಎಚ್.ಎಸ್. ಸುರೇಶ್ ನಿವೃತ್ತ NSS ಸಲಹೆಗಾರರು ಪ್ರಾದೇಶಿಕ ಕೇಂದ್ರ ಬೆಂಗಳೂರು ಅವರು ಮಾತನಾಡಿ, ಪ್ರತಿಯೊಬ್ಬರೂ ರಿಸ್ಕ್ ತೆಗೆದುಕೊಳ್ಳಬೇಕು ನಿಜ, ಆದರೆ ಆ ರಿಸ್ಕಿಗೆ ಬೇಕಾದ ಸೇಫ್ಟಿ ಪ್ರಿಕಾಷನ್ ಇರಬೇಕೆಂದು ವಿದ್ಯಾರ್ಥಿಗಳಿಗೆ NSS ಬಗ್ಗೆ ಮಾಹಿತಿ ನೀಡುತ್ತಾ ಕೆಲವೊಂದು ಉಪಯುಕ್ತ ಮಾಹಿತಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಚಪ್ಪಾಳೆ ಗಿಟ್ಟಿಸಿಕೊಂಡರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಭಾರತಿ ಕೃಷ್ಣ ಹಾಗೂ ಪ್ರಾಂಶುಪಾಲ ಮಾರುತಿ ಭಂಡಾರಿಕರ್, ವಿದ್ಯಾರ್ಥಿನಿಯರಾದ ಶ್ವೇತಾ ಮೇಟಿ, ನಾಗಶ್ರಾವಣಿ, ಪ್ರತೀಕ್ಷಾ, ಉಮಾಭಾರತಿ ಬಿ, ಸೂಗ್ರಯ್ಯ ಸಾಲಿಮಠ್ ಇದ್ದರು. ಲ್ಯಾಂಡ್ ಅನಿವನ್ ಆಗಿರ್ಬೋದು, ಭೂಕಂಪ ಬರ್ಬೋದು, ಪ್ರವಾಹ ಬರ್ಬೋದು. ಲ್ಯಾಂಡ್ ಅಂದರೆ ನ್ಯಾಚುರಲ್ ರಿಸೋರ್ಸ್ ಎಲ್ಲ ಸರಿ, ಇನ್ನೇನೋ ಆಗ್ಬೋದು, ಟೊಳ್ಳಾಗ್ಬೋದು, ಭೂಮಿ ಬಿದ್ದು ಹೋಗ್ಬೋದು, ಪ್ರವಾಹ ಬರ್ಬೋದು, ಬರಡಾಗ್ಬೋದು. ಆ ಲ್ಯಾಂಡಿನ ಜೊತೆ ರಿಸ್ಕ್ ತೊಗೊಳ್ತಿದೆ. ಇದು ಲೇಬರ್ಗಳು ಪ್ರೊಡಕ್ಷನ್ ಮಾಡ್ಬೋದು, ಮಾಡದೇ ಇರ್ಬೋದು, ಸ್ಟ್ರೈಕ್ ಹೋಗ್ಬೋದು, ಪ್ರಾಡಕ್ಟಿವಿಟಿನೇ ಕಡಿಮೆ ಆಗ್ಬೋದು, ಅರ್ಥ ಆಗದೇ ಇರ್ಬೋದು, ನಮ್ಮ ಮೆಷಿನ್ಗಳನ್ನು ಹಾಳು ಮಾಡ್ಬೋದು, ಅವ್ರ ಜೊತೆ ರಿಸ್ಕ್ ತೊಗೊಳುತ್ತೆ. ಮತ್ತು ಕ್ಯಾಪಿಟಲ್ ಬ್ಯಾಂಕು ಇಂಟ್ರೆಸ್ಟ್ ರೇಟ್ ಒಂದೇ ರೀತಿ ಇರಲ್ಲ. ಇವತ್ತು ಜಾಸ್ತಿ ಆಗ್ಬೋದು, ನಾಳೆ ಕಡಿಮೆ ಆಗ್ಬೋದು, ರುಪಿ ವ್ಯಾಲ್ಯೂ ಕಡಿಮೆ ಆಗ್ಬೋದು, ರುಪಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು, ಇನ್ನೇನು ಆಗ್ಬೋದು, ರೆಪೋ ದರ ಬೇರೆ ಆಗ್ಬೋದು, ಅದ್ರ ಜೊತೆ ರಿಸ್ಕ್ ತೊಗೊಳುತ್ತೆ. ಈ ಮೂರು ಇದಾವಲ್ಲ, ಈ ಮೂರು ಅನ್ಸ್ಟೇಬಲ್ ಥಿಂಗ್ಸ್ಗಳಿದಾವಲ್ಲ, ಈ ಮೂರು ಅನ್ಪ್ರಿಡಿಕ್ಟಬಲ್ ಅನ್ಸ್ಟೇಬಲ್ ಥಿಂಗ್ಗಳನ್ನು ರಿಸ್ಕಿಗೆ ತೊಗೊಂಡು ತಾನು ಕೆಲಸ ಮಾಡ್ತಲ್ಲ, ಸರ್ವಿಸಸ್ ಪ್ರಾಡಕ್ಟ್ಸ್ ಮಾಡ್ತಲ್ಲ, ಅದಕ್ಕೆ ಲಾಭ ಸಿಗುತ್ತೆ. ನನಗೀಗ 52 ಮುಗಿದು 53 ವರ್ಷ. ಅಷ್ಟು ಸರ್ವೀಸನ್ನು ಅವರು ಈ ಸಮಾಜದಲ್ಲಿ ಕಳೆದಿದ್ದಾರೆ ಅಂದರೆ ಅದು ಸಂಪೂರ್ಣ ಸರ್ವೀಸ್ ಅಂತಂದರೆ ಸೇವೆ, ಸೊಸೈಟಿ ಸೇವೆಯಲ್ಲೇ ಕಳೆದಿದ್ದಾರೆ. ಡಾಕ್ಟರ್ ಎಚ್.ಎಸ್. ಸುರೇಶ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಆಯನೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ಇಡೀ ಜೀವನದುದ್ದಕ್ಕೂ ಸಾಕಷ್ಟು ದೇಶ ವಿದೇಶಗಳಲ್ಲಿ ಸಂಚರಿಸಿ ಯುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಾಕಷ್ಟು ವಿಷಯಗಳ ಕುರಿತು ಯುವಕರಿಗೆ ಪ್ರೋತ್ಸಾಹದ ನುಡಿಗಳನ್ನು ಮಾತನಾಡಿದ್ದಾರೆ. ಸಾಕಷ್ಟು ಯುವಕರು ಅವರ ಮಾತಿನ ಪ್ರೇರಣೆಯಿಂದ ಸಮಾಜ ಸೇವಕ್ಕೆ ಧುಮುಕಿದ್ದಾರೆ. ನಗರದ ಮಾರ್ವಾಡಿ ಗಲ್ಲಿಯಲ್ಲಿ ನಡೆದ ಕಳ್ಳತನಕ್ಕೆ ಸಂಬಂಧಿಸಿದಂತೆ ನಗರ ಠಾಣೆಯಲ್ಲಿ ಕೇಸು ದಾಖಲಾದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಮನೆ ಕಳ್ಳತನ ಮಾಡಿದ ಆರೋಪಿ ಮಸ್ತಾನ್ ತಂದೆ ಚಾಂದ್ ಪಾಷಾನನ್ನು ಬಂಧಿಸಿ ಆತನಿಂದ ಬಂಗಾರ, ಬೆಳ್ಳಿ ಹಾಗೂ ಮೊಬೈಲ್ ಜಪ್ತಿ ಮಾಡಿಕೊಂಡ ನಗರದ ಪೊಲೀಸ್ ಠಾಣೆಯ ವಿಶೇಷ ತಂಡ.
ನಗರ ಠಾಣೆಯಲ್ಲಿ 2 ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದಾಖಲಾದ ಗುನ್ನೆಗೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಸಿಂಧನೂರು ಇವರ ಮಾರ್ಗದರ್ಶನದಲ್ಲಿ ದುರ್ಗಪ್ಪ ಪಿಐ ನಗರ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ತಂಡ ವಿಶೇಷ ಕಾರ್ಯಾಚರಣೆ ನಡೆಸಿ ಕಳ್ಳತನ ಮಾಡಿದ ಆರೋಪಿ ಮಸ್ತಾನ್ ತಂದೆ ಚಾಂದ್ಪಾಷ್ ಅವನನ್ನು ಹಿಡಿದು ಅವನ ಕಡೆಯಿಂದ 90.4 ಗ್ರಾಮದ ಬಂಗಾರ ಆಭರಣಗಳು, 1364 ಗ್ರಾಮ ಬೆಳ್ಳಿಯ ಆಭರಣಗಳು ಹಾಗೂ ಒಂದು ರಿಯಲ್ಮಿ ಮೊಬೈಲ್ ಎಲ್ಲ ಸೇರಿ ಒಟ್ಟು 8,56,744 ರೂಪಾಯಿ ಮೊತ್ತದ ಆಭರಣ ಹಾಗೂ ಮೊಬೈಲ್ ಜಪ್ತಿ ಮಾಡಿಕೊಂಡು ಯಶಸ್ವಿಯಾಗಿ ದಾಖಲಾದ ಗುನ್ನೆಯನ್ನು ಭೇದಿಸುವಲ್ಲಿ ತಂಡ ಯಶಸ್ವಿಯಾಗಿದೆ. ಈ ತಂಡದಲ್ಲಿ ಸಿಬ್ಬಂದಿಯವರಾದ PSIಗಳಾದ ಬಸವರಾಜ್, ಬೆಟ್ಟಯ್ಯ ಹಾಗೂ ಶರಣಪ್ಪ, PCಗಳಾದ ಶರಣಪ್ಪ ರೆಡ್ಡಿ, ಆದಯ್ಯ, ಸಂಗನಗೌಡ, ಸಿದ್ದಪ್ಪ, ಖಲೀಲ್ ಪಾಷಾ, ಶರಣಬಸವ, CDR ವಿಭಾಗದ ಅಜಿಂ ಪಾಷಾ ಇವರುಗಳು ಡಿವೈಎಸ್ಪಿ ಹಾಗೂ PI ಅವರ ಮಾರ್ಗದರ್ಶನದಲ್ಲಿ ಶ್ರಮವಹಿಸಿ ಕಳ್ಳನನ್ನು ಬಂಧಿಸಿ ಕಳ್ಳತನದ ಮಾಲುಗಳನ್ನು ಜಪ್ತಿ ಮಾಡಿದ್ದು, ಈ ಕಾರ್ಯಕ್ಕೆ SP ರಾಯಚೂರು ಹಾಗೂ ಹೆಚ್ಚುವರಿ SP ಅವರು ಶ್ಲಾಘನೆ ಮಾಡಿ ತಂಡಕ್ಕೆ ಬಹುಮಾನ ಘೋಷಣೆ ಮಾಡಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ರಹಿತ ಪಾರದರ್ಶಕತೆಯಿಂದ ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ. ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಶ್ರೀ ಜಡೇಶಂಕರಲಿಂಗ ನೂತನ ದೇವಸ್ಥಾನ ಲೋಕಾರ್ಪಣೆ ನಿಮಿತ್ತ ಕುಂಭ ಕಳಸ ಮೆರವಣಿಗೆ. ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಯುವ ಜನರ ಚಿತ್ತ ಗಾಂಧಿಯತ್ತ ವಿದ್ಯಾರ್ಥಿ ವಿಚಾರ ಸಂಕಿರಣ. ಪೊಲೀಸರ ವಿಶೇಷ ಕಾರ್ಯಾಚರಣೆ, ಮನೆ ಕಳ್ಳತನ ಆರೋಪಿ ಬಂಧನ, ಬಂಗಾರ ಬೆಳ್ಳಿ ವಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.